ಅದಾದ ಮೇಲೆ ಹಾಗೆ ಯೋಚನೆ ಮಾಡಿದೆ, ಮಹಿಳೆಯರಿಗೆ ಇನ್ನೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಆಟೋ ಡ್ರೈವಿಂಗ್ ಕಳ್ಸೋಣ ಅಂತ ಅಂದ್ಬಿಟ್ಟು. ಆಟೋ ಡ್ರೈವಿಂಗ್? ಆಟೋ ಅಮ್ಮ 6 ಜನರಿಗೆ ಆಟೋ ಡ್ರೈವರ ಅಂದೆ. ಮೀಟಿಂಗ್ ಕಾಲ್ ಮಾಡಿ ಎಲ್ಲರೂ ಯಾರ್ಯಾರು ಕಲಿತಾರೆ ಕೇಳಿ ನಾವು ಕಲಿತೀವಿ ಅಂದ ತಕ್ಷಣವೇ ಶುರು ಮಾಡೋಣ. ಲೈಟ್ಸ್ ಬಂದೇ ಬಿಡ್ತು 30 ಜನದ್ದು. 30 ಜನ ಅಂತ ಬಂದರು. ಟ್ರೈನಿಂಗ್ ಕೊಡಿಸಿದ್ವಿ. ಸಮಾಜ ಕಲ್ಯಾಣ ಇಲಾಖೆಯವರು ಆಟೋ ಕೊಡಿಸ್ಬಿಟ್ರು ಫ್ರೀ. ಇಟ್ಸ್ ಗುಡ್ ಅಲ್ಲ? ಖಂಡಿತ. ಆಮೇಲೆ ನಮ್ದೇನೆಂದರೆ ಒಂದು 30,000 ರೂಪಾಯಿ ಒಂದು ಕುಟುಂಬಕ್ಕೆ ಬೇಕು ಅಲ್ಲಿಗೆ ಅಂಥೇಳಿ ನಾವು ವಿಚಾರ ಮಾಡಿದಾಗ ಇವರು ಈಗ 30,000 ರೂಪಾಯಿ ಸಿಗ್ತಾಯಿದೆ. ಆಮೇಲೆ ಇದು ಅದರಲ್ಲೇ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಚೆಂದ ಕಲ್ತಿರೋರನ್ನ ಅವ್ರನ್ನ ಅಪಾಯಿಂಟ್ ಮಾಡಿ ಅವರಿಗೆ 30,000 ರೂಪಾಯಿ ಸಂಬಳ ಪ್ಲಸ್ ಟ್ರೈನಿಂಗ್ ಕೊಡ್ತಾರಲ್ಲ, ಡ್ರೈವಿಂಗ್ ಟ್ರೈನಿಂಗ್ ತೊಗೊಳ್ತಾರೆ ಅವರು ಸ್ವಲ್ಪ ಅಮೌಂಟ್ ಕೊಡ್ತಾಯಿದ್ದಾರೆ ಗಿಫ್ಟ್ ಅಂತ. ಅದು ಇದು ಸೇರಿ ಸುಮ್ಮನೆ 30,000-40,000 ರೂಪಾಯಿ 40,000-45,000 ರೂಪಾಯಿ ಅವರಿಗೆ ಸಿಗ್ತಾಯಿತ್ತು. ಸೊ ಇದು ಅದರ ಇದಾಯಿತು. ಆಮೇಲೆ ಅವರಿಗೆ ಇದು ಗೌರ್ಮೆಂಟಿಗೆ ಕೇಳಿಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಎಕರೆ ಜಮೀನು ಅವ್ರೇನು ಮಾಡ್ತಿದ್ರಲ್ಲ ಅದೇ ಜಮೀನು ಅವರಿಗೆ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಾದಮೇಲೆ ಸೆಕೆಂಡ್ ಟ್ರಿಪ್ ಹಾಕಿದ್ರು. ಬೆಳೆ ನಮ್ಮ ತೊಟ್ಟಿಗಳು ಹಾಕಿಸ್ಕೊಟ್ಬಿಟ್ಟು ಎರೆಹುಳು ಗೊಬ್ಬರ ತಯಾರು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ, ಟ್ರೈನಿಂಗ್ ಕೊಟ್ವಿ. ಅದನ್ನೇ ಹಾಕಿದ್ರು. ಆಗಂತೂ ತುಂಬ ಚೆನ್ನಾಗಿ ಬಂದಿದೆ. ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಅವ್ರು ಬಂದು ನೋಡಿಬಿಟ್ಟು A1 ಇನ್ ಇಂಡಿಯಾ ಅಂತ ರಾಗಿ ಬೀಜ ಬಿತ್ತನೆ ಬೀಜಕ್ಕೆ ಫಸ್ಟ್ ಕ್ಲಾಸ್ ಅಂತ ಅದೊಂದು ಬಿರುದು ಕೊಟ್ಟು ಹೋಗಿದ್ದಾರೆ. ಅದೊಂದು ಬಿರುದು ಬಂತು. ಮತ್ತು ಅದರಲ್ಲಿ ಇನ್ನೊಬ್ಬರು 1 ಎಕರೆನಲ್ಲಿ ಬೆಳೆದಂಥ ರಾಗಿನೂ ಸಿಕ್ತು. ಹುಲ್ಲು ಮಾರಾಟ ಮಾಡಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು. ಅದು JK ಆತಂಗೂ ಇದು ಕೊಟ್ಟರು, ಅವಾರ್ಡ್ ಕೊಟ್ಟು ಇದೆಲ್ಲ ಮಾಡಿದ್ದಾರೆ. ನಮಗೊಂಥರ ಖುಷಿ ಅನಿಸುತ್ತೆ. ಖಂಡಿತ. ಆಮೇಲೆ ಕೆನರಾ ಬ್ಯಾಂಕಿನ ಹಸುಗಳು ಬೇಕಾಗಿತ್ತು ಅವರಿಗೆ. ನಮಗೆ ಎರೆಹುಳು ಗೊಬ್ಬರಕ್ಕೆ ಹಸುಗಳು ಬೇಕಿತ್ತಲ್ಲ ಸಗಣಿಗೆ. ಸೊ ಅದನ್ನು ಎಷ್ಟು ಜನಕ್ಕೆ ಬೇಕು ಅಂತ ಕೇಳಿದಾಗ ಒಂದು 62 ಜನಕ್ಕೆ ಬೇಕು ಅಂತಂತ ಹೇಳಿದರು. ಆಗ ನಾನಂದರೆ ಕೆನರಾ ಬ್ಯಾಂಕಿನ ಸಾಲದೆಲ್ಲ ಕೊಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ವಿಚಾರ ಮಾಡಿದ್ವಿ. ಆದರೆ ತಕ್ಷಣ ನನಗೆ ನೆನಪಾಯಿತು CSR ಫಂಡು, ಅದರಿಂದ ಸೋಷಲ್ ಇದಕ್ಕೆ ಸಿಗುತ್ತಲ್ವಾ, ಸೊ ಅದರಿಂದ ಏನೋ ಕೊಡಿಸ್ಬೋದು ಅಂತೇಳಿ ಹೋಗಿ ಮಾತಾಡಪ್ಪ ನೀನು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ. ಅವ್ರು ಮಾತಾಡಿದ ತಕ್ಷಣ ಆಯ್ತು ನಾವು ಕೊಡ್ತೀವಿ ಅಂತಂದರು. ಅಂದರೆ ನಮಗೆಷ್ಟು ಖುಷಿ ಅಂದರೆ ಭಗವಂತ ಕೇಳಿದ ತಕ್ಷಣ ಕೊಡ್ತಾ ಇದ್ದಾನಲ್ಲ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.